ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಇಳಕಲ್ ನಗರದ ಇಳಕಲ್ ತಾಲೂಕಿನ ಏನು 2015-16ರಲ್ಲಿ ಏನು ನಮ್ಮ ಕರ್ನಾಟಕ ಗಣ ಸರ್ಕಾರ ಇವತ್ತು ಇಳಕಲ್ ತಾಲೂಕನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಆದ ಮೇಲೆ 2017-18ರಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ನಮ್ಮ ಪದವಿ ಪೂರ್ವ ಕಾಲೇಜಿನ ಇಳಕಲ್ಲದ ಪದವಿ ಪೂರ್ವ ಕಾಲೇಜಿನ ಅಡಿಯಲ್ಲಿರುವಂಥ ಈ ಒಂದು 6 ಎಕರೆ ಭೂಮಿ, ಈ ಭೂಮಿಗೆ ಒಂದು ಕ್ರೀಡಾಂಗಣವನ್ನು ಮಾಡಿದರೆ ಸೂಕ್ತ ಆಗುತ್ತೆ. ಯಾಕಂದರೆ ಇಲ್ಲಿ ಪದವಿ ಪ್ರೌಢಶಾಲೆ ಇದೆ, ಪದವಿ ಪೂರ್ವ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೇ ಒಂದು ಜಾಗೆಯಲ್ಲಿ ಇದೆ. ಇದರಲ್ಲಿ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ, ಯಾಕಂದ್ರೆ ಇದು ನಾವು ಕಾಲೇಜ್ ಹಂತದಲ್ಲಿದ್ದಾಗ ನಾವು ಆಟಗಳನ್ನು ಇದೇ ಗ್ರೌಂಡಲ್ಲಿ ಆಡ್ತಿದ್ವಿ. ಅದು ನಮ್ಮ ಪದವಿ ಪೂರ್ವ ಕಾಲೇಜಿನ ಗ್ರೌಂಡಲ್ಲೇ ಅದು ರೂಢಿಯಿತ್ತು, ಏನೋ ಜೂನಿಯರ್ ಕಾಲೇಜ್ ಅಂತ. ಇವತ್ತು ಆ ಒಂದು ಕ್ರೀಡಾಂಗಣ ಆಗಬೇಕು ಅನ್ನೋ ಒಂದು ಕನಸನ್ನ ನಾನು 2017-18ರಲ್ಲೇ ಈ 6 ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ, ನಮ್ಮ ಪದವಿ ಪೂರ್ವ ಕಾಲೇಜಿನಿಂದ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು 2017ರಲ್ಲೇ ಆದೇಶವನ್ನು ಮಾಡಿಸಿದ್ದೆ. ಬಹುತೇಕ ಅವತ್ತು ಕೂಡ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ ಈ ಕ್ರೀಡಾಂಗಣವನ್ನು ಅನುಮತಿ ಪಡೆದು ಪ್ರಾರಂಭ ಮಾಡಿ ಈ ಒಂದು ಕ್ರೀಡಾಂಗಣವನ್ನು ನಮ್ಮ ನಗರ ಇಳಕಲ್ ಯಾಕಂದರೆ ಬೆಳೆಯುವಂಥ ನಗರ, ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥ ನಗರ, ಇಲ್ಲೊಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗಬೇಕು ಅನ್ನೋದು ಒಂದು ನನ್ನ ಕನಸಿತ್ತು ಮತ್ತು ಯುವಕರ ಬೇಡಿಕೆ ಕೂಡ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಗೆಜೆಟ್ ಅನ್ನು ಮಾಡಿಸಿ ಏನು 18ರಿಂದ 23ರವರೆಗೂ ಬಹುತೇಕ ಇಲ್ಲಿ ಒಂದು ಆದೇಶ ಆಗಿದೆ ಅನ್ನೋದು ಬಹುತೇಕ ಇಂದಿನ ಆಡಳಿತ ಮಾಡುವಂಥ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಇತ್ತು ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, ಯಾಕಂದರೆ ಅದನ್ನು ತಿಳ್ಕೋಬೇಕು. ನನ್ನ ತಾಲೂಕಲ್ಲಿ ಯಾವ್ಯಾವ ಸರ್ಕಾರದ ಆದೇಶಗಳಾಗಿದ್ದಾವೆ, ಯಾವ ಇಲಾಖೆ ಯಂತ್ರ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಜನಪ್ರತಿನಿಧಿ ಆದಂಥ ಒಬ್ಬರ ಕರ್ತವ್ಯ. ಬಹುತೇಕ ಆ ಒಂದು ಕಾರ್ಯವನ್ನು 18ರಿಂದ 23ರವರೆಗೂ ಕೂಡ ಈ ಕ್ರೀಡಾಂಗಣದ ಬಗ್ಗೆ ಒಂದು ಸಾರಿನೂ ಎಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತೆಗೀಲಿಲ್ಲ, ಕ್ರೀಡಾಂಗಣ ಮಾಡ್ತೀವಿ ಅನ್ನೋದು ಕೂಡ ಮಾತಾಡಲಿಲ್ಲ. ಯಾಕಂದರೆ ಆಗ ಯುವಕರ ಬಗ್ಗೆ ಚಿಂತನೆಯೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 23ಕ್ಕೆ ಬಂದ ತಕ್ಷಣ ನಾನು ಪ್ರಾರಂಭದಿಂದ ನಮ್ಮ ಗುರುಪಾದಯ್ಯ ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲೇ ಅದಾರ, ನಾನು ಮೊದಲು ಕರೆದು ಈ ಕ್ರೀಡಾ ಇಲಾಖೆಗೆ ನಾವು 6 ಎಕರೆ ಭೂಮಿ ಬಿಟ್ಟಿದ್ದರೆ ಏನಾಯಿತು ಅಂದಾಗ ಈಗ ಸರ್ ಅದು ಗೆಜೆಟ್ ಆಗಿದೆ, ಅದರ ಆದೇಶ ಕೂಡ ಆಗಿದೆ, ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದರು. ನಾನು ಶಾಸಕರಾದ ನಂತರ ಇವತ್ತವರೆಗೂ ಬಿಟ್ಟೇ ಇಲ್ಲ. ನಾನು ಇನ್ನು ಅವರು ಹೇಳಿದ್ರು, ಈಗ ನಾನು ಅವ್ರಿಗೂ ಬಿಟ್ಟಿಲ್ಲ, ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಬಿಟ್ಟಿಲ್ಲ, ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದ್ರು ಅವ್ರಿಗೂ ಬಿಟ್ಟಿದ್ದಿಲ್ಲ. ನನಗೆ ಈ ದುಡ್ಡು ಕೊಡಬೇಕು ಅಂತೇಳಿ ಪ್ರಾಥಮಿಕವಾಗಿ ಏನು ಒಂದು 2 ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದರ 2 ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. 2 ಕೋಟಿಯಲ್ಲಿ ಇವತ್ತು 50 ಲಕ್ಷ ರೂಪಾಯಿಯನ್ನ ಈ ತಕ್ಷಣ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶ ನನ್ನ ಕೈಲಿದೆ. ಇದನ್ನ ಕೇಳಬಹುದು ನಮ್ಮ ಮಾಧ್ಯಮದವರು. ಕಳೆದ ಸಾರಿನೂ ಕೂಡ ಪೂಜೆ ಮಾಡಿದ್ದೆ ನಾನು, ಹೋದ ಒಂದು 2-3 ತಿಂಗಳ ಹಿಂದೆ. ಅದು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆದೇಶ ಆಗಿತ್ತು. ಅವತ್ತು 2 ಕೋಟಿ ರೂಪಾಯಿ ಆದೇಶ ಆಗಿತ್ತು, ಅದರಲ್ಲಿ ದುಡ್ಡು ಬಿಡುಗಡೆ ಆಗಿದ್ದಿಲ್ಲ. ಮತ್ತೆ ಈಗ ಹೊಸ ಆದೇಶ, ಅದು ನಮ್ಮ KIDL ಅವರಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಧಿಕೃತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಸರ್ಕಾರ ಇವತ್ತು ಆದೇಶ ಕೊಟ್ಟದ್ದು ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದಲೇ ಈ ಕಾಮಗಾರಿಯನ್ನು ನಾವು ಚಾಲೂ ಮಾಡೋದಕ್ಕೆ ಇವತ್ತು ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ಸಹಜವಾಗಿ 2 ಬಾರಿ ಪೂಜೆ ಆಯ್ತಲ್ಲ ಅನ್ನೋದು ಮಾತುಗಳು ಮಾತಾಡುವಂಥದ್ದು. ಅದಕ್ಕೆ ಅದರ ಸ್ಪಷ್ಟನೆಯನ್ನು ನಾನು ಮಾಧ್ಯಮದವರಿಗೆ ನಾನು ಕೊಡಕ್ಕೆ ಬಯಸ್ತೇನೆ.
ತಮಗೆ ಗೊತ್ತಿದೆ, ನಾವು ಈಗಾಗಲೇ ಇಳಕಲ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿವಿ. ಏನು ಅಲಂಪುರ ಪೇಟೆ ಯಂತ್ರ ನಮ್ಮ ನಗರಕ್ಕೆ ಬರುವಂತಹ ಒಂದು ಸೇತುವೆ ಆಗಬೇಕಾಗಿತ್ತು, ಬಹಳ ಬಹುದಿನದ ಬೇಡಿಕೆ. ಈಗಾಗಲೇ ಅದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದ್ದೀನಿ. ಅದು ಕಾಮಗಾರಿಯನ್ನು ಕೆಲವೇ ದಿನಗಳಲ್ಲಿ ಆ ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ. ಈಗಾಗಲೇ ನಾನು ಇಳಕಲ್ ನಗರಕ್ಕೆ ಒಂದು ಕೆರೆಯನ್ನು ಮಾಡಬೇಕು, ಸುಂದರವಾಗಿ ನಮ್ಮ ಜನರಿಗೆ ಏನು ಗದ್ದಿಗೆ ಹೋಗುವಂಥ ರೋಡಲ್ಲಿ ಒಂದು ಕೆರೆಯನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆ 9 ಕೋಟಿ ರೂಪಾಯಿ ಅನುದಾನವನ್ನು ನಾವು ಎಸ್ಟಿಮೇಟ್ ಅನ್ನು ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ ಸರ್ಕಾರ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ. ಮತ್ತು ಈಜುಕೊಳ್ಳಬೇಕು ಅಂತೇಳಿ ಅದು ಕೂಡ ನನ್ನ ಕನಸು, ಬಹಳ ದಿವಸದ ಬೇಡಿಕೆ ಇತ್ತು. ನಮ್ಮ ನಗರಸಭೆಯ ಏನು ಜಾಗೆಯಲ್ಲಿ ಏನು ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂತಹ ಸುಮಾರು 3 ಎಕರೆ ಭೂಮಿಯಲ್ಲಿ ಈಗಾಗಲೇ 4 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಅದನ್ನು ಕೂಡ ಇದೇ ವಾರದಲ್ಲಿ ನಾನು ಭೂಮಿ ಪೂಜೆಯನ್ನು ಮಾಡಿ ಆ ಸ್ವಿಮ್ಮಿಂಗ್ ಪೂಲ್ ಕಟ್ಟಡಕ್ಕೆ ಕೂಡ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ. ಅಲ್ಲೇ ಇಂಡೋರ್ ಸ್ಟೇಡಿಯಂ ಕೂಡ ಮಾಡಬೇಕು ಅಂತ ನಮ್ಮ ಈಗಾಗಲೇ ಉದ್ದೇಶ ಇದೆ. ಮತ್ತು ಈಗಾಗಲೇ ಇದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಗುರುಪಾದಯ್ಯವರು ಹೇಳಿದಂಗೆ ಇದು ಹೊರಾಂಗಣ ಕ್ರೀಡಾಂಗಣ ಮತ್ತು ಇಂಡೋರ್ ಒಳಾಂಗಣ ಕ್ರೀಡಾಂಗಣಕ್ಕೆ ಕೂಡ ಅನುದಾನವನ್ನು ಕೊಡೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು 10 ಕೋಟಿ ರೂಪಾಯಿಯನ್ನು ಪ್ರಸ್ತಾವನೆ ಇಟ್ಟಿದ್ದೀನಿ. ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆದೇಶ ಕೂಡ ಮಾಡಿದ್ದಾರೆ. ಆ 10 ಕೋಟಿ ರೂಪಾಯಿನ ತಂದು ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತು ಒಂದು ಹೊರಾಂಗಣ ಕ್ರೀಡಾಂಗಣವನ್ನ ಇದೇ ಅವಧಿಯಲ್ಲಿ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ಕೆಲವಷ್ಟು ನಮ್ಮ ಮುಚ್ಕಂಡಿ ಗುರುಗಳು ಹೇಳ್ದಂಗೆ ನಾನು ಭೂಮಿ ಪೂಜೆ ಮಾಡಿ ಹೋಗ್ಬಿಟ್ಟಿದ್ದೆ, ಕೆಲವಷ್ಟು ಅವರು ಉದ್ಘಾಟನೆ ಮಾಡ್ಯಾರ. ನಮ್ಮ ಜಗಜೀವನರಾವ್ ಭವನ 4,92,00,000 ರೂಪಾಯಿ ಜಗಜೀವನರಾವ್ ಭವನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಎಚ್ ಆಂಜನೇಯವರು 4 ಕೋಟಿ, ಇಡೀ ರಾಜ್ಯದಲ್ಲಿ 2 ಭವನ 4,92,00,000 ರೂಪಾಯಿದ್ದು ಭವನ ಸ್ಯಾಂಕ್ಷನ್ ಆಗಿದ್ದು 2 ಒಂದು ಚಳಕೇರಿಗೆ, ಅದು ಬಿಟ್ಟರೆ ಒಂದು ಇಳಕಲ್ಲಿಗೆ. ಅದ್ರ ಪ್ರಾರಂಭ ಮಾಡಿದವ್ರು ನಾನು, ಆದ್ರೆ ಉದ್ಘಾಟನೆ ಮಾಡಿದವ್ರು ಬೇರೆ. ಆದ್ರೂ ಬೋರ್ಡ್ ಹಾಕೊಂಡ್ರ ಅವ್ರು ಪಡ್ಲಿ ಖುಷಿ. ಅವ್ರು ಇಂಥದ್ದು ಮಾಡ್ಯಾರ. ಈ ತಾಲೂಕಿನಾಗ ಯಾವುದೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ, ನಿಮ್ಗೆ ಗೊತ್ತಿರುವಂಥದ್ದು. ಇಲ್ಲಿ ಇದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿವಿ ಈಗಾಗಲೇ ಇಳಕಲ್ ನಗರದಲ್ಲಿ. ಏನು CC ರಸ್ತೆ ಇರ್ಬೋದು, ಈಗಾಗಲೇ ನಮ್ಮ ಇಳಕಲ್ ನಗರದ ಜನಸಂಖ್ಯೆ ಆಧರಿಸಿ ಏನು 2013-14ರಲ್ಲಿ ನಾವು 24/7 ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಅದು ಇವತ್ತು 2025ರಲ್ಲಿ ನಾವಿದ್ದೀವಿ. ಆ ಜನಸಂಖ್ಯೆ ಆಧಾರವಾಗಿ ಮನೆಗೆ ಕನೆಕ್ಷನ್ ಜಾಸ್ತಿ ಆಗಿದೆ. ಆ 24/7 ಅದು ಪೂರಕವಾಗಿ ಕೊಡೋಕೆ ನಮ್ಮ ನಗರಸಭೆಯವರಿಗೆ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ವಾಟರ್ ಬೋರ್ಡ್ ಅವ್ರಿಗೂ ಆಗ್ತಾ ಇಲ್ಲ. ಹೆಚ್ಚಿಗೆ ಕನೆಕ್ಷನ್ ಆಗಿರೋದ್ರಿಂದ ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ನಮ್ಮ ಸುರೇಶ್ ಭೈರವತಿಯವ್ರ ಹತ್ರ, ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ 36 ಕೋಟಿ ರೂಪಾಯಿ ಇಳಕಲ್ಲಕ್ಕೆ 24/7 ಅನ್ನ ಹೆಚ್ಚುವರಿ ಕನೆಕ್ಷನ್ ಮಾಡೋದಕ್ಕೆ 36 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತು ಹುಣಗುಂದಕ್ಕೆ 39 ಕೋಟಿ ರೂಪಾಯಿ UGD ವರ್ಕಿಗೆ ಸ್ಯಾಂಕ್ಷನ್ ಆಗಿದೆ. ಇವು ಅಭಿವೃದ್ಧಿ ಕೆಲಸಗಳಂತಾರೆ. ಇದಕ್ಕೆ ಆದೇಶ ಕೊಡ್ತೀನಿ, ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ಇವ್ರು ಏನ್ ಮಾಡ್ಯಾರ ತಗೊಂಬರ್ಲಿ ಅಂತ ನಾನು ಸಾಕಷ್ಟು ಸರಿ ಹೇಳೇನ್ ಬೇಕಾದ್ರೆ. ಈಗ ಅದಲ್ಲದೆ ಇಳಕಲ್ಲಕ್ಕೆ ಇನ್ನೂ ಹಲವಾರು ಯೋಜನೆಗಳು ಬರ್ತಾವ. ಸ್ವಲ್ಪ ದಿವಸ ಕಾಯಿರಿ, ಅವ್ನು ಹೇಳೋದಿಲ್ಲ, ಬಂದ ಮೇಲೆ ಆದೇಶ ಆದ್ಮೇಲೆ ಹೇಳ್ತೀನಿ ನಾನು. ಅದಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನ ಇಳಕಲ್ ನಗರಕ್ಕೆ ಹಾಕೋಬೇಕು ಅಂತ ನನಗೆ ಕನಸಿದೆ. ಆ ಯೋಜನೆಯನ್ನು ಮಾಡೋದ್ರ ಜೊತೆಗೆ ಇಳಕಲ್ ನಗರವನ್ನು ಈ ಸಾರಿ ನಾನು ಒಂದು ಸುಂದರ ನಗರವಾಗಿ ಮಾಡೇ ತೋರಿಸ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತೀನಿ. ಈಗಾಗಲೇ ಅನೇಕ ಬದಲಾವಣೆಯನ್ನು ಕಾಣ್ತಿದ್ದೀರಿ ಜನ. ಇಳಕಲ್ಲಲ್ಲಿ ಏನೇನು ಬದಲಾವಣೆ ಕಾಣ್ತಾ ಇದ್ದೀರಿ ನಿಮ್ಗೆ ಗೊತ್ತಾಗ್ತಾ ಇದೆ ಕಣ್ಮುಂದೆ. ಇನ್ನೂ ಬರೋ ದಿವಸಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಈಗಾಗಲೇ ಅದನ್ನ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ತಮಗೆ ಗೊತ್ತಿದೆ, ಇಲ್ಲಿ ಪದೇ ಪದೇ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ನಮ್ಮ ಮಾಜಿ ಶಾಸಕರು ಮಾಡ್ತಾ ಇದ್ರು. ಇಲ್ಲೇನೋ ವಾಟರ್ ಟ್ಯಾಂಕ್ ಕಟ್ಟಕ್ಕೆ ನಿಲ್ಸ್ಯಾರ ಶಾಸಕರು, ಇದು ಉದ್ದೇಶಪೂರ್ವಕವಾಗಿ ನಿಲ್ಸ್ಯಾರ. ಎದಕ್ಕೆ ನಿಲ್ಸಿದ್ರು ಅನ್ನೋದನ್ನು ನಮ್ಮ ಇಲಾಖೆಯವರು ಹೇಳಿದ್ರಲ್ಲ. ಇಲ್ಲಿ ಇದು ಕ್ರೀಡಾ ಇಲಾಖೆಗಾಗಿ ಇದು ಬಿಟ್ಟುಕೊಟ್ಟಂತ 6 ಎಕರೆ ಭೂಮಿ. ಈ 6 ಎಕರೆಯಲ್ಲಿ ಭೂಮಿಯಲ್ಲೇ ಉದ್ದೇಶಪೂರ್ವಕವಾಗಿ ಇವಾಗ ಕ್ರೀಡಾ ಇಲಾಖೆ ಅನುಮತಿ ಇಲ್ಲಾರ್ದ್ರೆ ಸೀದಾ ಬಂದು ಒಂದು ವಾಟರ್ ಟ್ಯಾಂಕ್ ಅನ್ನು ಕಟ್ಟಿದ್ದಾರೆ. ಈಗಾಗಲೇ ಅದಕ್ಕೆ 30-40 ಲಕ್ಷ ರೂಪಾಯಿ ಅನುದಾನ ಕೂಡ ಸರ್ಕಾರದ್ದೇ ಅದನ್ನು ಹಾಕಿಬಿಟ್ರ. ಅದಕ್ಕೂ ಕೂಡ ತೊಂದರೆ ಆಗಿದೆ. ಇದಕ್ಕೆ ನಾವು ಬೇರೆ ಜಾಗನ ತೋರಿಸಿದ್ವಿ ಆಲ್ರೆಡಿ. ಬೇರೆ ಜಾಗದಲ್ಲಿ ಎಲ್ಲಿ ನೀವು ಟೆಂಡರ್ ಡಾಕ್ಯುಮೆಂಟ್ ಅಲ್ಲೇ ಐತಿ, ಎಲ್ಲಿ
ಟ್ಯಾಂಕ್ ಅನ್ನು ನಾವು ಭವಿಷ್ಯಗಳಿಸಿದ್ವಿ. ಅದೇ ಜಾಗದಲ್ಲಿ ಮತ್ತೆ ನಾವು ಹೊಸ ಟ್ಯಾಂಕ್ ಕಟ್ಟಬೇಕು ಅಂತ ಆಗಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಕ್ರೀಡಾ ಇಲಾಖೆ ಜಾಗದಲ್ಲಿ ಬಂದು ಕಟ್ಟಿದ್ದು ಅವರು. ಇದನ್ನ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಕುಡಿಯಕ್ಕೆ ನೀರನ್ನ ತೊಂದರೆ ಮಾಡ್ತಾ ಇದ್ದಾರೆ, ಸಾರ್ವಜನಿಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಮಾಡಬೇಕಾಗಿತ್ತು, ತಾಕತ್ತಿದ್ರೆ ಹೇಳ್ತಿದ್ದೆ ನಾನು ಪ್ರತಿಭಟನೆ. ಸುಮ್ಮನೆ ರಾಜಕೀಯ ಪೀಡಿತವಾಗಿ ಮಾತಾಡುವಂಥದ್ದು. ಈಗ ಗೊತ್ತಲ್ಲ ನಿಮ್ಗೆ, ತಾಲೂಕಿನಾಗ ಇಲ್ಲೇ ಇಲ್ಲ, ನನಗೆ ಗೊತ್ತಿಲ್ಲ ಅವ್ರು ಏನಿದಾರೋ ಏನೋ. ಅವ್ರು ಹಾಲಿ ವಸ್ತಿ ಮುದುಗಲ್ಲ, ಯಾಕಂದ್ರೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಾಗೆ ಇರೋದು ಅವರು. ಇಲ್ಲಿ ಇಲ್ಕಲ್ಲಾಗತ್ರೂ ಇರೋದಿಲ್ಲ ಅಪ್ಪ ಮಗ, ಯಾಕಂದ್ರೆ ಅಲ್ಲೇ ಅವ್ರ ಹಾಲಿ ವಸ್ತಿ. ಇಲ್ಕಲ್ದೇನು ಅಭಿವೃದ್ಧಿ ಮಾಡೋದಕ್ಕೆ ಮಾತಾಡ್ತಾರೆ, ಅವ್ರು ಅಲ್ಲೇ ಇರ್ತಾರೆ. ಸುಮ್ಮನೆ ಬಂದಾಗ ಒಂದು ಟೂರಿಂಗ್ ಥಿಯೇಟರ್ ಮಾಡ್ರಿ, ಒಂದು ಮನಿ ಮಾಡಿಕೊಂಡು ಬಂದು ಮಾತಾಡೋದು ಹೋಗೋದು, ಇದೇ ಕಾರ್ಯಕ್ರಮ ಮಾಡ್ತಾರೆ. ಮಾಧ್ಯಮ ಜೊತೆಗೆ ಮಾಧ್ಯಮದವರು ಒಂದಿಷ್ಟು 4 ಪ್ರಶ್ನೆ ಕೇಳ್ತಾರ, ಶಾಸಕರು ಹಂಗೆ ಮಾಡಿದ್ರನ್ರಿ, ಇವ್ರು ಹಿಂಗೆ ಮಾಡಿದ್ರನ್ರಿ ಅಂತೇಳಿ. ಅವ್ರು ಕೇಳೋರು ಒಂದಿಷ್ಟು ಮಂದಿ ಇದಾರೆ ಮಾಧ್ಯಮದವರು. ಅವ್ರು ಕೇಳಿದ ತಕ್ಷಣ ಅವರು ಖಾಲಿ ಪಿಲಿ ಉತ್ತರ ಕೊಟ್ಟು ಹೋಗ್ತಾರೆ. ಆದ್ರೆ ಯಾವ್ದಾದ್ರು ಉತ್ತರ ಕೊಡೋಕ್ಕಿಂತ ಮುಂಚೆ ದಾಖಲೆ ಇಟ್ಕೊಂಡು ಮಾತಾಡ್ಬೇಕು. ದಮ್ಮು ತಾಕತ್ತಿದ್ರೆ ಬಾ ಹೇಳ್ರಿ, ನಾನು ದಾಖಲೆ ತೋರಿಸ್ತೀನಿ ಅವ್ರಿಗೆ. ನಿಮ್ಮ ಹತ್ರ ಇದ್ರೆ ತೊಗೊಂಬರ್ರಿ ಯಾವ್ದಾದ್ರು ಒಂದು ದಾಖಲೆ. ಸುಮ್ಮನೆ ಆರೋಪ. ಈಗ ಪೆನ್ಡ್ರೈವ್ ಐತಂತೆ, ಪೆನ್ಡ್ರೈವ್ ಬಿಡುಗಡೆ ಮಾಡಂತೀನಿ ನಾವು ತಾಕತ್ತಿದ್ರು. ಏನೇನೋ ಪೆನ್ಡ್ರೈವ್ ಇಟ್ಕೊಂಡು ಅದು ನಂಗೆ ಗೊತ್ತೈತಿ, ಯಾರು ಕೊಟ್ಟಾರ, ಯಾರ್ಯಾರು ನಡೆಸ್ಯಾರ ಎಲ್ಲ ನನಗೆ ಮಾಹಿತಿ ಐತಿ. ಆದ್ರೆ ನಾನು ಇಷ್ಟೇ ಹೇಳಕ್ಕಂತೀವಿ, ಸುಮ್ಮನೆ ಈ ಆರೋಪಗಳನ್ನ, ಸುಳ್ಳು ಆರೋಪಗಳನ್ನ, ಏನೇನೋ ಐತಿ ಅನ್ನೋದನ್ನ ಬಿಟ್ಟು ಜನರ ಮಧ್ಯೆ ಹೇಗಿರ್ಬೇಕು ಅನ್ನೋದನ್ನ ಕಲ್ತಿಲ್ಲ. ಅದಕ್ಕೆ ಹೇಳ್ತಿರ್ತೀನಿ ನಾನು, ಬಹಳ ಸಾರಿ ಹೇಳಿದ್ದೀನಿ ಆ ಶಬ್ದವನ್ನ, ಮತ್ತೆ ಇಲ್ಲಿ ಬಳಸೋದಿಲ್ಲ, ಅದನ್ನ ಹೇಳ್ತೀನಿ ನನ್ನ ಸಂದರ್ಭ ಬಂದಾಗ. ಅದಕ್ಕೆ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ನಾವು ಏನೇನು ಮಾಡ್ತಾ ಇದೀವಿ ಅನ್ನೋದು ನಮಗೆ ದಾಖಲೆ ಸಮೇತ ನಾವು ಕಾಮಗಾರಿಯನ್ನು ತೋರಿಸ್ತೀವಿ. ಅವ್ರು ಏನ್ ಮಾಡಿದಾರೆ ಅವ್ರ ಅವಧಿಯಲ್ಲಿ ಅನ್ನೋದನ್ನ ತಂದು ಬೇಕಾದ್ರೆ ತೋರಿಸೋದು ಬಿಟ್ಬಿಟ್ಟು ಸುಮ್ಮನೆ ಮಾತಾಡೋದು, ಮಾಧ್ಯಮ ಕರೆಯೋದು, ಅಲ್ಲೊಂದು ಪ್ರೆಸ್ ಮೀಟ್ ಮಾಡೋದು, ಮತ್ತೆ ಓಡೋಗ್ಬಿಡೋದು. 6 ತಿಂಗಳು ಬರೋಂಗಿಲ್ಲ ಇಲ್ಕಲ್ಲಿಗೆ, 6 ತಿಂಗಳು ಇಲ್ಲೇ ಇಲ್ಲ, ಮತ್ತೆ 6 ತಿಂಗಳಿಗೆ ಒಮ್ಮೆ ಬರೋದು. ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ರೆ ನಮ್ಮ ಇಲ್ಕಲ್ಲು ಹುಡುಗನ ತಾಲೂಕು. ಅದಕ್ಕೆ ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾತಾಡೋದೇ ಮಾಡಿ ತೋರಿಸುವಂತ, ನಾವು ಮಾಡೋದಕ್ಕೆ ಕುಂತೀವಿ, ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾಮಗಾರಿಯನ್ನು ನಮ್ಮ KDL ಏನು ಅಭಿಯಂತರರು ಇವತ್ತಿಂದಲೇ ಪ್ರಾರಂಭ ಮಾಡಬೇಕು. ನಮ್ಮ ಇಳಕಲ್ ನಗರಸಭೆ ಆಯುಕ್ತರು ಅದಕ್ಕೆ ಸ್ವಲ್ಪ ಸಹಕಾರ ಮಾಡ್ರಿ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ, ಇದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ರಿ. ಮತ್ತು ಇನ್ನೊಂದು ಹೇಳಿದ್ರು, ಇಲ್ಲಿ ಹೈ ಟೆನ್ಷನ್ ವೈರ್ ಹೋಗ್ಬಿಟ್ಟು ಅವ್ರು ಹೆಂಗ್ ಮಾಡ್ತಾರೆ ಕ್ರೀಡಾಂಗಣ ಅಂತೇಳಿ. ಅವರಿಗೆ ನನಗೆ ಅಧಿಕಾರ ಆಗತ್ತದಂದ್ರೆ ಏನಂತ ಅರ್ಥ ಆಗೈತಿಲ್ಲೋ. ಜನಪ್ರತಿನಿಧಿ ಇದ್ದ ಮೇಲೆ ಯಾವುದೂ ಅಸಾಧ್ಯ ಅಲ್ಲ. ಸರ್ಕಾರ ಇದೆ. ನಮ್ಮ ಮಾನ್ಯ KCS ಜಾರ್ಜ್ ಸಾಹೇಬರು ಮೊನ್ನೆ ತಾನೇ ಬಾಗಲಕೋಟೆಗೆ ಬಂದಿದ್ರು. ನಾನು ಮನವಿ ಮಾಡ್ಕೊಂಡಿದ್ದೆ ಅವರಿಗೆ, ಇವು ಹೈ ಟೆನ್ಷನ್ ವೈರ್ ಅನ್ನ ನಮಗೆ UC ಕೇಬಲ್ ಹಾಕಿ ಅಂಡರ್ಗ್ರೌಂಡ್ ಮಾಡಿಕೊಡ್ರಿ ಅಂತ ಹೇಳಿದ್ದೆ. ಈಗಾಗಲೇ ಆ ಅನುಮತಿಯನ್ನು ನಮ್ಮ ಮಾನ್ಯ KCS ಜಾರ್ಜ್ ಸಾಹೇಬರು ಅನುಮತಿಯನ್ನು ಕೊಟ್ಟಿದ್ದಾರೆ. ಅವು ಕೆಲವೇ ದಿನಗಳಲ್ಲಿ ಈ ಎಲ್ಲ ಕೇಬಲ್ಸು ಅಂಡರ್ಗ್ರೌಂಡ್ ಹೋಗ್ತಾವ, UC ಕೇಬಲ್ ಹಾಕ್ತಾರೆ. ಅದಕ್ಕೆ ಈಗಾಗಲೇ ಅದಕ್ಕೂ ಕೂಡ ಅನುದಾನ ಬಿಡುಗಡೆ ಆಗಿದೆ. ಅದು ಇಲಾಖೆ ಮಂಜೂರಾತಿ ಕೊಟ್ಟಿದೆ. ಆ UC ಕೇಬಲ್ ಅನ್ನು ಅಂಡರ್ಗ್ರೌಂಡ್ ಮಾಡಿ ನಾವು ಮೇಲೆ ಕ್ರೀಡಾಂಗಣವನ್ನು ಮಾಡ್ತೀವಿ. ಯಾಕಂದ್ರೆ ಹೈ ಟೆನ್ಷನ್ ಆಗಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಮ್ಮ ಕ್ರೀಡಾ ಇಲಾಖೆಯವರು ಹೇಳಿದ್ರು. ಅದಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಸುಮ್ಮನೆ ಮಾತಾಡೋದು, ಮಾಡ್ಲಾರ್ದವ್ರು ಏನಂತಾರಲ್ಲ, ನೆಲ ಡೊಂಕ ಇದೆ ಅಂತ ಹೇಳ್ತಾರ. ಅದಕ್ಕೆ ಇದು ಕಾಯಂ ಅವ್ರ ನೆಲ ಡೊಂಕ ಐತಿ, ನಾನೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ನೆಲ ಸೀದಾ ಐತಿ, ಅವ್ರ ನೆಲ ಡೊಂಕ ಇರ್ಬೋದು, ನಮ್ಮ ನೆಲ ಸೀದಾ ಐತಿ. ನಾವು ಸೀದಾ ನಡೀತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ಒಟ್ಟಾರೆ ನಮ್ಮ ಇಳಕಲ್ ನಗರದ, ನಮ್ಮ ಇಳಕಲ್ ತಾಲೂಕಿನ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಮತ್ತು ವಿಶೇಷವಾಗಿ ಇಳಕಲ್ನಲ್ಲಿ ನಮ್ಮ ಯುವಕರಿಗೋಸ್ಕರ ಒಂದು ಕ್ರೀಡಾಂಗಣ, ಯೂಸ್ಗಳನ್ನ, ಇಂಡೋರ್ ಸ್ಟೇಡಿಯಂ, ಇವು ಮುಖ್ಯವಾಗಿ. ಅದ್ರ ಜೊತೆಗೆ ಒಂದು ಜಿಮ್ ಕೂಡ ಇದೆ ನಮ್ಮ ಯುವಕರಿಗೆ. ವಿಶೇಷವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಜಿಮ್ ಅನ್ನು ಕೂಡ ನಾವು ಇವತ್ತು ಅದ್ರ ಜೊತೆಗೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಅವರಲ್ಲಿ ಯೋಜನೆಯಲ್ಲಿ ನಾವು ಸಿದ್ಧವನ್ನು ಪಡಿಸಿಕೊಂಡಿದ್ವಿ. ಅದು ಕೂಡ ಮಾಡ್ತೀವಿ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಭೂಮಿ ಪೂಜೆಯನ್ನ ಬಹಳ ಸಂತೋಷವಾಗಿ ನಮ್ಮ ಇಳಕಲ್ ನಗರದ ಎಲ್ಲ ನಗರಸಭೆ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ನಾವು ನೆರವೇರಿಸಿದ್ವಿ ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ನಾನು ಬೇಗನೆ ಇದರ ಅನುದಾನ ತಂದು ಕೊಡುವಂತ ಕೆಲಸ ನಾನು ಮಾಡ್ತೀನಿ. ನೀವು ಇದರ ಕಾಮಗಾರಿಯನ್ನ
ಬೇಗ ಬೇಗ ಮುಗಿಸುವಂತ ಕೆಲಸ. ಯಾಕಂದ್ರೆ ನಾವು ಏನಾಗೈತಿ, ನಾವು ಪ್ರಾರಂಭ ಮಾಡಿ ಮುಗಿಯುವಂತ ಬಂದಿರ್ತಾವು, ಬೇರೆಯವರು ಬಂದು ಉದ್ಘಾಟನೆ ಮಾಡುವಂಥದ್ದಾಗೈತಿ. ಆದ್ರೆ ಈ ಸಾರಿ ಹಂಗಾಗೋದಿಲ್ಲ, ಮುಂದೂ ಹಂಗಾಗೋದಿಲ್ಲ. ಅದು ನೋಡ್ಕೊಳ್ಳೋದಕ್ಕೆ ಇವತ್ತು ರೆಡಿಯಾಗಿ ಅವ್ರು ಬರ್ಲಿ, ನಾವೇ ಉದ್ಘಾಟನೆ ಮಾಡ್ತೀವಿ, ನಾವು ಗ್ಯಾರಂಟಿ ಕೊಡ್ತೀನಿ. ನಾನೇ ಉದ್ಘಾಟನೆ ಮಾಡ್ತೀನಿ. ಈ ಕ್ರೀಡಾಂಗಣವನ್ನು ನಾನು ಮುಗಿಸಿ ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.